ಸ್ವಲ್ಪ ಹಿಂದೆ ಸೈಡಿಂದ ಹೋಗ್ರು. ಆದರೆ ಒಂದು ಸಿನಿಮಾ ಏನು ಮಾಡಿರಲಿಲ್ಲ. ಮಾಡಿದ್ರೆ ಎಷ್ಟೋ ಇಷ್ಟ ಆಯಿತು. ಎಲ್ಲೂ ಅದರ ಗೊತ್ತಿರಲಿಲ್ಲ. ಹೆಣ್ಣು ಮನೆ ಭ್ರೂಣ ಹತ್ಯೆ ಬಗ್ಗೆ ಸುಂದರವಾಗಿದೆ. ಕನ್ನಡ ಸಿನಿಮಾ ಪ್ರೇಮಿಯಾಗಿ, ಕನ್ನಡ ಸಿನಿಮಾ ಪ್ರೇಕ್ಷಕನಾಗಿ ಒಂದು ಸಿನಿಮಾ ನೋಡ್ಕೊಂಬಂದೆ ಕಾಂಗರು. ನಿಜವಾಗ್ಲೂ ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದಮೇಲೆ ಸರ್ ಹೆಣ್ಮಕ್ಳ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ಸಿನಿಮಾ ಬಂದು ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ. ಅಂದರೆ ಕೊಲೆಗಳು ನಡೀತಾ ಇರುತ್ತೆ ಸೀರೀಸ್ ಆಗಿ, ನೆಕ್ಸ್ಟ್ ಏನಾಗುತ್ತೆ ಆಫೀಸರ್ ಬಂದು ಸಾಲ್ವ್ ಮಾಡ್ತಾರೆ, ಆ ಕಥೆನೇ ಈ ಸಿನಿಮಾ. ಆಮೇಲೆ ಓವರಾಲ್ ಆಗಿ ಸರ್ ನನ್ನ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಮೆಸೇಜ್. ಅಂದರೆ ಒಂದು ಹೆಣ್ಣಿನ ಮೇಲೆ ನಾವು ಎಷ್ಟು ಗೌರವ ಕೊಡಬೇಕು, ಅವ್ರಿಗೊಂದು ಎಷ್ಟು ಮರ್ಯಾದೆ ಕೊಡಬೇಕು. ನಮ್ಮ ತಾಯಿ ಹೆಣ್ಣು, ನಮ್ಮ ಅಕ್ಕ ತಂಗಿ ಹೆಣ್ಣು, ನಾವು ನಿಂತಿರೋದು ಈ ಭೂಮಿ ಹೆಣ್ಣು. ಆ ಭ್ರೂಣ ಹತ್ಯೆಗಳ ಬಗ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್. ದಯವಿಟ್ಟು ಯಾರ್ಯಾರು ಈ ಥರದ್ದೊಂದು ಕೆಲಸ ಮಾಡ್ತೀರಾ, ನಿಜವಲ್ಲ ಸರ್, ಕಾನೂನು ಅವ್ರಿಗೆ ಒಂದು ಗೆಲ್ಲಿಗೆರಿಸ್ಬೇಕಂತ ಹೇಳ್ತೀನಿ. ಯಾಕಂದರೆ ಹೆಣ್ಣು ಸಮಾಜದ ಕಣ್ಣು ಸರ್, ಆ ವಿಷಯನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ನಮ್ಮ ಹೀರೋ ಆದಿತ್ಯ ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ. ನಮ್ಮ ಕನ್ನಡ ಪ್ರೇಕ್ಷಕರ ಮನಸ್ಸು ಗೆಲ್ತಾರೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಸರ್. ಆಮೇಲೆ ಈ ಸಿನಿಮಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಸಾಧು ಕೋಕಿಲ ಅವ್ರ ಮ್ಯೂಸಿಕ್ ಸರ್, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ಅದ್ಭುತ ಅಂತ ಹೇಳ್ಬೋದು. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಒಂದು ನಮ್ಮ ಹೆಣ್ಮಕ್ಳ ಬಗ್ಗೆ ಒಂದು ಸಾಂಗ್ ಹೇಳಿದ್ದಾರೆ, ಅದು ಅವರೇ ಆಡಿದ್ದಾರೆ. ನಿಜವಾಗ್ಲೂ ಸರ್ ಕ್ಲಾಪ್ಸ್ ಹೊಡಿಬೇಕನ್ಸುತ್ತೆ. ಓವರಾಲ್ ಆಗಿ ಇದೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ, ಫ್ಯಾಮಿಲಿ ಕುತ್ಕೊಂಡು ನೋಡೋಣ. ಥ್ಯಾಂಕ್ ಯು. ಇಲ್ಲ, ಫಿಲಮ್ ತುಂಬ ಚೆನ್ನಾಗಿದೆ ಸರ್. ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಇದೆ ಮತ್ತು ಇಡೀ ಜಗತ್ತಿಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇದರಿಂದಾಗಿ ಭ್ರೂಣ ಹತ್ಯೆ ಕಮ್ಮಿ ಮಾಡಬೇಕು ಅಂತಲೂ ಹೇಳ್ಕೊಳ್ತೀನಿ. ಭ್ರೂಣ ಹತ್ಯೆ ಬಗ್ಗೆ ಹೇಳ್ಬೇಕು ಅಂದರೆ ಜಗತ್ತಿಗೆ ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋದು ಒಂದು ಮೆಸೇಜ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಫಿಲಮು. ಒಂದು ಮೆಸೇಜ್ ಇದೆ, ಹೆಣ್ಮಕ್ಳು ಭ್ರೂಣ ಹತ್ಯೆ ಮಾಡಬಾರ್ದು ಅಂತ. ಪ್ರತಿಯೊಬ್ಬರು ಕನ್ನಡ ಪ್ರೇಮಿಗಳೆಲ್ಲರೂ ಚಲನಚಿತ್ರ ಮಂದಿರಲ್ಲೇ ಬಂದು ನೋಡಬೇಕು ಅಂತ ಕೇಳ್ಕೊತೀರಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ, ಮೆಸೇಜ್ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ. ಭ್ರೂಣ ಹತ್ಯೆ ಮಾಡ್ತಾರಲ್ಲ, ಅದಕ್ಕೋಸ್ಕರ ಫಿಲಮ್ ತೆಗೆದಿದ್ದಾರೆ. ಥ್ರಿಲ್ಲಿಂಗ್ ಆಗಿದೆ, ಬಂದು ನೋಡಿ ಎಲ್ಲರೂ. ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ, ಅದು ತುಂಬ ಇಷ್ಟ ಆಯಿತು. ಯಾಕೆಂದರೆ ಈಗಿನ ಕಾಲದಲ್ಲಿ ಮದುವೆ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ, ಏನಿದೆ ಅನ್ನೋದ್ರ ಬಗ್ಗೆ ತುಂಬ ಕಷ್ಟ ಇದೆ. ಅದಕ್ಕೆ ಅದೇ ಥರನೇ ಕೂಡ ಹೆಣ್ಮಕ್ಳನ್ನ ನಾವು ಕಡಿಮೆ ಮಾಡಿಬಿಟ್ವಿ ಅಂತಂದರೆ ಮುಂದೆ ಗಂಡಿಗೆ ಹೆಣ್ಣೆ ಸಿಗಲಾರ್ದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಇದು ಒಂದು ಗಂಡಿಗೆ ಒಂದು ಮಾದರಿಯಾಗಿರಬೇಕು. ಅವರು ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವ್ರ ಮಗಳೇ ಆಗಿರಲಿ, ತಾಯಿನೇ ಆಗಿರಲಿ, ಹೆಂಡತಿನೇ ಆಗಿರಲಿ, ಅಕ್ಕ ತಂಗಿಯರೇ ಆಗಿರಲಿ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು. ಇದರಿಂದ ನಮ್ಮ ದೇಶದಲ್ಲಿ ಹೆಣ್ಣಿನ ಭ್ರೂಣ ಹತ್ಯೆ ಸ್ಟಾಪ್ ಆಗುತ್ತೆ ಈ ಫಿಲ್ಮಿಂದ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಹೆಣ್ಮಕ್ಳಿಂದ ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇದು ತೋರಿಸಿದ್ದಾರೆ. ಇದರಿಂದ ಏನಾಗುತ್ತೆ, ನಮಗೆ ನಾವು ನೆಕ್ಸ್ಟು ಹೆಣ್ಮಕ್ಳನ್ನ ಉಳಿಸ್ಕೋಬೇಕು, ಮತ್ತು ಅಬಾರ್ಷನ್ ಎಲ್ಲ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳು ನೋಡಬೇಕು ಈ ಪಿಕ್ಚರ್ನ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಬಹಳ ಚೆನ್ನಾಗಿದೆ. ಹೆಣ್ಮಕ್ಳು ನೋಡ್ಲೇಬೇಕಂತ ಪ್ರತಿಯೊಬ್ಬರು ಅಬಾರ್ಷನ್ ಬಗ್ಗೆ ಬಹಳ ಇದರಿಂದ ಮೆಸೇಜ್ ಕೊಡುವಂಥ ಚಿತ್ರ. ಹೆಣ್ಮಕ್ಳು ಆದರೆ ಅಬಾರ್ಷನ್ ಮಾಡ್ಕೊಳ್ಬೇಕು ಅಂತಾರಲ್ಲ ಅಂಥವ್ರಿಗೆ ಅಲ್ವಾ ನೋಡಿ, ನೀವು ಹೇಳಿ, ನಾವೇ ಹೇಳೋಕ್ಕಿಂತ ಇದು ಯಾರಿಗೆ ಹಿಡ್ಕೊಳ್ಳೋದು ಅಷ್ಟೇನಾ? ಸೊ ಎಲ್ರಿಗೂ ನಮಸ್ಕಾರ ಸರ್, ನೀವು ಮಾತಾಡಿ. ಓಕೆನಾ?
ಸಿನಿಮಾ ಕ್ಯಾಂಗರು ಇವಾಗ ರಿಲೀಸ್ ಆಗಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇಲ್ಲೆಲ್ಲರೂ ಹೇಳ್ತಾ ಇದ್ರು ಆಚೆ ಹೋಗ್ಬೇಕಾದ್ರೆ ಆಪ್ತ ಮಿತ್ರ ಇದ್ದಂಗಿದೆ ಅಂತ ಅಲ್ವಾ? ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಆ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆ ಅಂತ, ಮತ್ತು ಫ್ಯಾಮಿಲಿ ಎಲಿಮೆಂಟ್ ಇದೆ ಅಂತ ಹೇಳೋಕ್ಕೋಸ್ಕರ ಆ ಸಿನಿಮಾನ ಉದಾಹರಣೆಗೆ ತಗೋತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಖತ್ ಎಕ್ಸೈಟಿಂಗ್ ಅನುಭವ ನನಗೆ. ಇದು ನಾನು ಫಸ್ಟ್ ಟೈಮ್ ಇಷ್ಟು ಎಕ್ಸೈಟ್ ಆಗಿರೋದು ಸಿನಿಮಾ ರಿಲೀಸ್ ದಿನ ನಾನು. ಬಿಕಾಸ್ ಈ ಸಿನಿಮಾ ಅಷ್ಟು ಒಳ್ಳೆ ಕ್ವಾಲಿಟಿ ಬಂದಿದೆ. ಸೊ ನಾನು ಮೇಯ್ನಾಗಿ ಕಿಶೋರ್ ಮೇಘರಮನೆ ನಮ್ಮ ನಿರ್ದೇಶಕರಿಗೆ, ಸಿನಿಮಾಟೋಗ್ರಫರ್ ಉದಯ್ ಲೀಲಾ ಸರ್ಗೆ ಆ್ಯಂಡ್ ಸಾಧು ಸರ್ಗೆ, ಆದಿತ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ ವಂಡರ್ಫುಲ್. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಬಂದಿರೋ ಅಷ್ಟು ಆಡಿಯನ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಸಿನಿಮಾನ. ಈ ಮನೆಗೆ ಹೋಗ್ಬಿಟ್ಟು ನನ್ನ ಫ್ಯಾಮಿಲಿನ ಕರ್ಕೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಒಳ್ಳೆ ಕಾಂಪ್ಲಿಮೆಂಟ್ ಬೇಕು ಅಂತ ನಂಗೆ ಅನ್ಸಲ್ಲ. ನಂಗೆ ತುಂಬ ಖುಷಿ ಇದೆ. ನಂಗೆ ಆ್ಯಕ್ಚುಲಿ ಈ ಥರ ಸ್ಕೋಪ್ ಸಿಕ್ಕಿದಾಗ ನಮಗೆ ಕರಿಯರಲ್ಲಿ ಒಂದು ಮೈಲಿಗಲ್ಲು ಅಂತ ನಾನು ಅಂದ್ಕೊಳ್ತೀನಿ. ಸೊ ಯಾ, ಥ್ಯಾಂಕ್ ಯು ಮೀಡಿಯಾದವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಸಿನಿಮಾ ಬಗ್ಗೆ ಜನಕ್ಕೆ ತಲುಪಿಸಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಾಗೇಂದ್ರ ಅರಸ್ ಮಾತಾಡ್ತಾ ಇದ್ದೀನಿ. ಇವತ್ತು ಕಾಂಗರು ಚಿತ್ರದ ರಿಲೀಸು. ಹಾಗಾಗಿ ಎಲ್ಲ ಇವತ್ತು ಏನಂದರೆ ಫಸ್ಟ್ ಶೋ ಪ್ರೇಕ್ಷಕರ ಮಧ್ಯೆ ಕೂತ್ಕೊಂಡು ನೋಡೋದಿದೆಯಲ್ಲ, ಅದೇ ಒಂಥರ ಥ್ರಿಲ್ಲಿಂಗು. ಆ ಥ್ರಿಲ್ಲಿಂಗ್ ಸಬ್ಜೆಕ್ಟ್ನ ಇವ್ರ ಮಧ್ಯದಲ್ಲಿ ನೋಡೋದು ಭಾಳ ಥ್ರಿಲ್ಲಿಂಗ್ ಆಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಆಮೇಲೆ ಸಾಧು ಸರ್ ಅವರಂತೂ ಹೈಲೈಟು. ಆಮೇಲೆ ಕ್ಯಾಮ್ರಾ ವರ್ಕ್ ಆಗಲಿ, ನಿರ್ದೇಶನ ಮಾಡಿರೋವಂಥವ್ರು ಕಿಶೋರ್ ಡೈರೆಕ್ಟ್ರು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ. ಆ ಪಾತ್ರ ಅವರು ರಿವೀಲ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಅದೇ ಸಸ್ಪೆನ್ಸು. ಆದಿತ್ಯ ಅವರ ಪರ್ಫಾರ್ಮೆನ್ಸ್ ಆಗಲಿ, ರಜನಿ ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಪ್ರತಿಯೊಂದು ಪಾತ್ರ ಯಾರ್ಯಾರು ಕೊಟ್ಟಿದ್ದಾರೆ ಅದ್ಭುತ. ಆಮೇಲೆ ಸಿನಿಮಾ ಹೆಚ್ಚಾಗಿ ಹೇಳಬೇಕು ಅಂದರೆ ಸಿನಿಮಾ ಒಂದು ಪೇಸ್ ತಗೊಂಡೋಗುತ್ತಲ್ಲ, ಆ ಥ್ರಿಲ್ಲಿಂಗು, ಒಂಥರ ಈ ಸೀಟ್ ಎಡ್ಜ್ ಮೂವಿ ಏನಾಯಿತು ನೆಕ್ಸ್ಟ್ ಏನು ಒಂದು ಕುತೂಹಲ ಇದೆ. ಅದು ಆಡಿಯನ್ಸ್ನ ಎದ್ದು ಕೂರಿಸುತ್ತೆ. ನಿಜವಾಗ್ಲೂ ಕನ್ನಡ ಆಡಿಯನ್ಸು ಕನ್ನಡ ಚಿತ್ರಗಳನ್ನ ಬೆಳೆಸಬೇಕು. ಎಲ್ಲ ನಿಮ್ಮ ಕೈಯಲ್ಲಿದೆ, ಗೆಲ್ಲಿಸಬೇಕು ಕೂಡ. ಥ್ಯಾಂಕ್ ಯು. ಸರ್, ಇಲ್ಲಿವರೆಗೂ ನಮಗೊಂದು ತುಂಬ ಟೆನ್ಷನ್ ಇತ್ತು, ಭಯ ಇತ್ತು.
ನಾವು ಸತತವಾಗಿ 1 ವರ್ಷದಿಂದ ಚಿತ್ರೀಕರಣ ನಡೆದಿತ್ತು. ಕೊನೆ ಹಂತಕ್ಕೆ ಫೈನಲಿಗೆ ಬಂದು, ಬಟ್ಟು ಸಿನಿಮಾ ನೋಡಿದಾಗ ತುಂಬ ಅದ್ಭುತವಾಗಿ ಬಂದಿದೆ. ಈ ನಮ್ಮ ನಾಡಿನ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಅಂತೂ ಇವತ್ತು ಸಿಕ್ಕಿದೆ ಅಂತ ಅಂದ್ಕೊತೀನಿ. ಏಕೆಂದರೆ ಒಂದು ಸಸ್ಪೆನ್ಸು ಮತ್ತು ಹಾರರು, ಒಂದು ಸೆಂಟಿಮೆಂಟು, ಈ 3 ಕೂಡ ಸೇರಿ ಸಿನಿಮಾವನ್ನು ಮಾಡಿದ್ದು. ಈ ತಾಯಿ ಮಗು ಸೆಂಟಿಮೆಂಟು ಇವತ್ತು ತುಂಬ ಅದ್ಭುತವಾಗಿ ಬಂದಿದೆ. ನನಗಂತೂ ತುಂಬ ಖುಷಿಯಾಗಿದೆ ಸರ್. ನಮ್ಮ ಆಡಿಯನ್ಸ್ಗೂ ಕೂಡ ಅಷ್ಟೇ ಖುಷಿಯಾಗಿ ಹೇಳ್ತಾರೆ. ಕೊನೆ ಎಂಡ್ ಸೀನಲ್ಲಿ ಏನು ನಮ್ಮ ಆಡಿಯನ್ಸ್ ಅಳ್ತಾ ಈ ತಾಯಿ ಮಗು ಸೀನ ಏನು ಈ ಭ್ರೂಣ ಹತ್ಯೆ ಬಗ್ಗೆ ನಾವು ಸಿನಿಮಾ ಮಾಡಿದ್ದೀವಿ. ಬಟ್ ಅದನ್ನು ಎಲ್ಲರೂ ಅಳ್ತಾ ಕೂಡ ಕೊನೆ ಎಂಡಲ್ಲಿ ಪ್ರತಿಯೊಬ್ಬರು ಕೂಡ ಆಡಿಯನ್ಸ್ ಅಳ್ತಾ ಅವರ ನೋವನ್ನು ಹೇಳ್ಕೊತಾ ಇವತ್ತೊಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. 6 ಜನ ನಿರ್ಮಾಪಕರಲ್ವಾ ಇದರಲ್ಲಿ? ಹೌದು, ಎಲ್ಲರೂ ಫ್ರೆಂಡ್ಸು. ನಾವು ಸರಿಸುಮಾರು 15-20 ವರ್ಷದ ಫ್ರೆಂಡ್ಸು. ಬಟ್ ನಾವೆಲ್ಲರೂ ಒಂದೇ ಏರಿಯಾದಲ್ಲಿರೋದು, ನಮ್ಮ ಸ್ನೇಹಿತರು ನಾವೆಲ್ಲ. ಈ ಸಿನಿಮಾ ನಾವೇನು ತೆಗಿಬೇಕು ಅಂತ ಇರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಡು ನಮ್ಮ ನಿರ್ದೇಶಕರು ಯಾವುದೋ ಒಂದು ಫೋನ್ ಕರೆ ಮಾಡಿ ಈ ಥರ ಸಿನಿಮಾ ಇದೆ ಅಂತ ಹೇಳಿದ್ರು. ಬಟ್ ಅವಾಗ ನಾವು ಇಲ್ಲ, ಸಿನಿಮಾ ಎಲ್ಲ ಬೇಡ ಅಂತ ನಾವು ಹೇಳಿದ್ದು. ಬಟ್ ಅವರು ಬಿಡಲಿಲ್ಲ. ಸತತ 3 ತಿಂಗಳು ನನ್ನ ಫಾಲೋಅಪ್ ಮಾಡಿ ಕೊನೆ ಒಂದು ದಿವಸ ನಾನು ಕರೆದಾಗ ಬಂದು ಅವಾಗ ಸಿನಿಮಾನ ತೋರಿಸಿದ್ರು, ನಮ್ಗೆ ಎಲಿಮೇಷನ್ ಮಾಡಿ ತೋರಿಸಿದ್ರು. ಬಟ್ ಆಗ ನಾವೆಲ್ಲೋ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ಬೋದಿದು ಅಂತ ಆಗ ನಾವು ಡಿಸೈಡ್ ಮಾಡಿದ್ವಿ ಸರ್. ಪ್ರೇಕ್ಷಕರಿಗೆ ನಾನು ಹೇಳಿದಿಷ್ಟೇ ಸರ್, ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನೀವು ಕುಟುಂಬ ಸಮೇತರಾಗಿ ನೋಡುವಂಥ ಒಂದು ಚಿತ್ರವಾಗಿದೆ. ಇದರಲ್ಲಿ ಸಸ್ಪೆನ್ಸ್ ಇರೋದ್ರಿಂದ ನೀವು ಕೊನೆವರೆಗೂ ನಿಮಗೆ ಏನು ಗೊತ್ತಾಗೋದಿಲ್ಲ ಚಿತ್ರದಲ್ಲಿ. ಏನಂದರೆ ಏನು ಆಗ್ತದೆ, ಒಂದೇ ಒಂದು ಮಿಸ್ಸಿನ ಕೇಸಿಂದ ಕೊನೆ ಎಂಡ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೆ ಮಾತ್ರ ನಿಮಗೆ ಈ ಚಿತ್ರದ ಬಗ್ಗೆ ಗೊತ್ತಾಗುತ್ತೆ. ಎಲ್ಲರೂ ಕೂಡ ನಾನು ಹೇಳೋದಿಷ್ಟೇ, ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು 1 ಬಾರಿ ವೀಕ್ಷಿಸಿ, ನೀವು 10 ಬಾರಿ ನೋಡ್ತೀರಿ ಸಿನಿಮಾನ ಅನ್ನೋದು ನನ್ನ ಒಂದು ಅಭಿಲಾಷೆ ಇದೆ. ನೀವೆಲ್ಲರೂ ಕೂಡ ಸಿನಿಮಾವನ್ನು ವೀಕ್ಷಣೆ ಮಾಡಿ ನಮಗೆ ಸಹಕರಿಸಿ. ನಾವು ಹೊಸದಾಗಿ ನಿರ್ಮಾಪಕರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ನಮ್ಮ ಸ್ನೇಹಿತರೇ ಸೇರಿ. ಈಗ ನಿಮ್ಮ ಸಹಕಾರ ಹೀಗೆ ಇದ್ದರೆ ಇನ್ನು 100 ಚಿತ್ರವನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಪರ್ಫಾರ್ಮೆನ್ಸ್ ಆದಿತ್ಯ ಅವ್ರು ನೋಡಿದ್ರಿ, ತುಂಬ ಚೆನ್ನಾಗಿದೆ. ಒಂದು ಸೈಲೆನ್ಸ್ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ನಾನು ಕತೆ ಹೇಳಿಲ್ಲ ಯೂಶ್ವಲಿ ಅವ್ರಿಗೆ. ನಾನು ಅನಿಮೇಟೆಡ್ ಒಂದು ವರ್ಷ ಸಿನಿಮಾ ಮಾಡಿದ್ದೆ. ಸೊ ಅದನ್ನು ನೋಡಿದ ತಕ್ಷಣ ಅವ್ರು ಒಪ್ಕೊಂಡು ಇಷ್ಟಪಟ್ಟು ಮಾಡಿದರು. ಅದು ಕಂಟೆಂಟು ಫೈಟ್ಸ್ನ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ಇದು ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್. ಯಾಕಂದರೆ ಹೀರೋಯಿಸಮ್ ಆಗಲಿ ಆ ಥರದ್ದೆಲ್ಲ ಏನು ಪರ್ಟಿಕ್ಯುಲರ್ ಫಾರ್ಮುಲಾ ಅಂತ ಏನಿಲ್ಲ ಸಿನಿಮಾದಲ್ಲಿ. ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್ ಇರೋದ್ರಿಂದ ಕತೆ ಫೈಟ್ನ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ಸೊ ಹಂಗಾಗಿ ನಾವು ಫೈಟ್ ಏನು ಇಡೋಕ್ಕೆ ಹೋಗಲಿಲ್ಲ. ಸಾಧು ಸರ್ ಆ್ಯಕ್ಚುಲಿ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಸಾಧು ಸರ್ ಇರಲಿಲ್ಲ. ಯಾವಾಗ ಆದಿತ್ಯ ಸರ್ ಡಬ್ಬಿಂಗ್ ನೋಡಿದ ಮೇಲೆ ಇದು ಸಾಧು ಸರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಹಾರರ್ ಒಂದೇ ಎಲಿಮೆಂಟ್ಸ್ ಅಲ್ಲ, ಇದು ಪ್ಯೂರ್ಲಿ ಎಮೋಷ್ನಲ್ ಕತೆ. ಈ ಕ್ಲೈಮ್ಯಾಕ್ಸಲ್ಲಿ ಏನು ಎಮೋಷ್ನಲ್ ಇದೆಯಲ್ಲ ಅದು ಸಾಧು ಸರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಆದಿತ್ಯ ಸರ್ ರೆಫರ್ ಮಾಡಿದ್ದು. ಅವಾಗ ನಮಗೂ ಗೊತ್ತಿತ್ತು ಸಾಧು ಸರ್ BGMಗೆ ಮಾಸ್ಟರ್. ಸೊ ಅವ್ರನ್ನ ಬೀಟ್ ಮಾಡೋದು ತುಂಬಾ ಕಷ್ಟ. ಆಮೇಲೆ ಈ ಕತೆ ಸಾಧು ಸರ್ನ ಡಿಮ್ಯಾಂಡ್ ಮಾಡ್ತಾಯಿತ್ತು. ಸೊ ನಾವಾಗ ಅಪ್ರೋಚ್ ಮಾಡಿದ್ವಿ. ಅವರು ಎಡಿಟೆಡ್ ವರ್ಷನ್ ಸಿನಿಮಾ ನೋಡಿದರು, ತುಂಬ ಇಷ್ಟಪಟ್ಟರು. ಸೊ ಅವ್ರು ಬಂದರು. ಅಲ್ಲ, ಕತೆ 6 ಜನ ಅಲ್ಲ 10 ಜನ ನೋಡಿದ್ರು ಒಪ್ಕೊಳ್ಳೋರು, ಹಂಗಿತ್ತು ಕತೆ. ಯಾಕಂದರೆ ಒಬ್ಬರು ನೆಗೆಟಿವ್ ಅಂತೂ ಹೇಳಲ್ಲ. ಈಗ ನೀವು ಸಿನಿಮಾ ನೋಡಾದ್ಮೇಲೆ ಬಂದರೆ ಯಾರು ಅದು ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಅಂದರೆ ನನ್ನ ಆ ನಂಬಿಕೆ ಇದೆ ಅಷ್ಟೇ. ಹಂಗಂತ ನಾನು ದೊಡ್ಡದಾಗೇನೋ ಮಾಡಿದ್ದೀನಿ ಅಂತಲ್ಲ. ನನಗೆ ಕತೆ ಬಗ್ಗೆ ನನಗೆ ತುಂಬ ಕಾನ್ಫಿಡೆಂಟ್ ಇತ್ತು, ಯಾರು ಆ ಥರ ಮಾತಾಡಲ್ಲ ಅಂತ. ಬಟ್ 6 ಜನ ನೋಡಿದಾಗ 6 ಜನನೂ ಇಷ್ಟಪಟ್ಟರು. ಏನಂದರೆ ಆಮೇಲೆ ಇನ್ನೊಂದು ನನಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಅವರು ಏನೇ ಕೆಲಸ ಮಾಡಿದ್ರು 6 ಜನನೂ ಮಾಡ್ತಾರೆ. ಆ ಥರದ್ದು ಫ್ರೆಂಡ್ಸ್ ಅವರು. ಏನೇ ಒಂದು ಸೈಟ್ ತೊಗೊಂಡ್ರು 6 ಜನ ಸೈಟ್ ತೊಗೊಳ್ತಾರೆ. ಏನೇ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರು 6 ಜನ ಇನ್ವೆಸ್ಟ್ ಮಾಡ್ತಾರೆ. ಈ ಥರದ ಕ್ಲೋಸ್ ಫ್ರೆಂಡ್ಸ್ ಅವರು. ನಾನು ಒಬ್ರಿಗೆ ಅಪ್ರೋಚ್ ಮಾಡಿದಾಗ ಅವರು ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಳ್ತೀನಿ ಸರ್ ಅಂದರು. ಸರಿಯಾಗಿ ಕರ್ಕೊಳ್ಳಿ ಅಂತ ಹಿಂಗೆ ಸ್ಟಾರ್ಟ್ ಆಗಿತ್ತು. ಅದು ಈ ಸಿನಿಮಾನೇ ಹಾಗೇನೆ ಸರ್, ಯಾವುದು ಪರ್ಟಿಕ್ಯುಲರ್ ಫಾರ್ಮುಲಾ ಅನ್ನೋ ಥರನೇ ಇಲ್ಲ. ಈಗ ಒಂದು ಸಿನಿಮಾ ಅಂದರೆ ಒಂದು ಐಟಮ್ ಸಾಂಗು, ಒಂದು ಕಾಮಿಡಿ, ಒಂದು ಡ್ಯೂಯೆಟ್ ಸಾಂಗು, ಫೈಟ್ಸ್, ಆ ಥರದ್ದು ಜಾನರೇ ಅಲ್ಲ ಇದು ಬೇರೆ ಥರದ ಜಾನರ್. ಇದು ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್ ಇರೋದ್ರಿಂದ ನಾವೇನು ಮಾಡೋಕ್ಕೋದ್ರೂ ಡಿಸ್ಟರ್ಬ್ ಆಗ್ಬೋದು ಕತೆಗೆ. ನಾನೇನೋ ಸಾಂಗ್ ಹಾಕೋಕ್ಕೆ ಹೋದರೆ ಡಿಸ್ಟರ್ಬ್ ಆಗುತ್ತೆ, ಫೈಟ್ ಹಾಕೋಕ್ಕೆ ಹೋದರೆ ಡಿಸ್ಟರ್ಬ್ ಆಗುತ್ತೆ. ಕತೆ ಏನು ಕೇಳ್ತಾ ಇರಲಿಲ್ಲ. ಪ್ಯೂರ್ಲಿ ಒಂದು ಇನ್ವೆಸ್ಟಿಗೇಷನ್ ಪ್ಯಾಟ್ರನ್ನು, ಒಂದು ಎಮೋಷ್ನಲ್ ಪ್ಯಾಟ್ರನ್ನು ಇದೇ ಬೇಕಾಗಿತ್ತು. ಆ ಕತೆ ಏನು ಕೇಳ್ತಾ ಇತ್ತು ಅದನ್ನೇ ಮಾಡಿದ್ದೀನಿ. ನನಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಯೂಶ್ವಲಿ ಕತೆ ಮಾಡಿದರೆ ಏನಾಗುತ್ತೆ ಅಂದರೆ ಆಡಿಯನ್ಸ್ ಇವಾಗ ತುಂಬ ಅಡ್ವಾನ್ಸ್ಡ್ ಇದ್ದಾರೆ. ಅಂದರೆ ನೆಕ್ಸ್ಟ್ ಸೀನ್ ಏನು ಆಗುತ್ತೆ, ಏನು ಬರುತ್ತೆ ಅಂತ ಈಸಿಯಾಗಿ ಥಿಂಕ್ ಮಾಡಿಬಿಡ್ತಾರೆ. ಅದು ನಾನು ಚಾಲೆಂಜಿಂಗಾಗಿ ತೊಗೊಂಡೆ. ಅಂದರೆ ಸಿನಿಮಾ ನೋಡ್ಬೇಕಾದ್ರೆ ಥಿಂಕ್ ಮಾಡ್ತಾರಲ್ವ ನೆಕ್ಸ್ಟ್ ಏನು ಬರುತ್ತೆ ಅಂತ. ಆ ಥಿಂಕ್ ಮಾಡೋಕ್ಕೆ ಜಾಗ ಕೊಡಬಾರ್ದು. ಥಿಂಕ್ ಮಾಡೋಕ್ಕೆ ಟೈಮ್ ಕೊಟ್ಟರೆ ಅಲ್ವ ನೆಕ್ಸ್ಟ್ ಏನು ಬರುತ್ತೆ ಅಂತ ಹೇಳೋದು.
ಆ ಥಿಂಕ್ ಮಾಡೋಕ್ಕೆ ಜಾಗ ಕೊಡಬಾರ್ದು ಅಂತ ಆ ಲೆವೆಲ್ಗೆ ಸ್ಕ್ರಿಪ್ಟ್ ಮಾಡಿದ್ದು. ಒಟ್ಟು 150 ಥಿಯೇಟ್ರ್ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸು, ಒಂದು 100-105 ಏನೋ ಸಿಂಗಲ್ ಸ್ಕ್ರೀನ್ ಆಗಿದೆ. ಅದು ಅದೇ ರೆಸ್ಪಾನ್ಸ್ ನೋಡಿಕೊಂಡು ನಾವು ರಿಕ್ವೆಸ್ಟ್ ಮಾಡ್ತೀವಿ, ಬಟ್ ಈಗ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂದರೆ ಅವರೇ ಮಾಡ್ಕೊಳ್ತಾರೆ, ನಾವು ಯಾರನ್ನೂ ಕೇಳೋ ಅವಶ್ಯಕತೆಯೂ ಇರಲ್ಲ. ತುಂಬ ಚೆನ್ನಾಗಿದೆ, ಎಮೋಷನ್ಸ್ ಚೆನ್ನಾಗಿದೆ, ಆಡಿಯನ್ಸ್ ನೋಡಿ ಎಷ್ಟೋ ಜನ ಹತ್ಕೊಂಡು ಬರ್ತಾ ಇದ್ದಾರೆ. ನೋಡೋಣ ಹೇಗಾಗುತ್ತೆ, ಹೇಗೆ ತೊಗೊಳ್ತಾರೆ ಆಡಿಯನ್ಸ್ ಅಂತ. ಹೀರೋಯಿನ್ ಬಗ್ಗೆ ನನ್ನ ಸಿನಿಮಾದಲ್ಲಿ ಟಿಪಿಕಲ್ ಹೀರೋ ಇಲ್ಲ, ಟಿಪಿಕಲ್ ಹೀರೋಯಿನ್ ಇಲ್ಲ. ಹಿಂಗೆ ಇರಬೇಕು ಹೀರೋ ಮಟೀರಿಯಲ್ ಹಂಗಿಲ್ಲ. ಅಂದರೆ ಆದಿತ್ಯ ಸರ್ ಹಂಗಿದ್ದಾರೆ. ಹೀರೋಯಿನ್ಗೆ ಟಿಪಿಕಲ್ ಒಬ್ಬ ಹೀರೋಯಿನ್ ಹೆಂಗಿರ್ಬೇಕು ಆ ಥರದ್ದು ಬೇಕಾಗಿರಲಿಲ್ಲ. ಯಾಕಂದರೆ ಒಂದು ಪ್ರೆಗ್ನೆಂಟ್ ಲೇಡಿನ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಬೇಕಿತ್ತು. ನನಗೊಂದು ಫ್ಯಾಮಿಲಿ ಹೌಸ್ ವೈಫ್ ಥರ ಆ ಫೀಲಲ್ಲಿರೋ ಒಂದು ಹುಡುಗಿ ಬೇಕಾಗಿತ್ತು. ಸೊ ನನಗೆ ರಂಜಿನಿ ಮೇಡಮ್ ಸಿಕ್ಕರು, ಅವರು ಸಿನಿಮಾದಲ್ಲಿ ಬಂದರು. ಆಡಿಯನ್ಸ್ಗೆ ಸಿನಿಮಾ ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆ್ಯಸ್ ಎ ಡೈರೆಕ್ಟರ್ ನಾನು ಹೇಳ್ತಾ ಇಲ್ಲ, ಎಲ್ಲ ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ. ತುಂಬ ಎಮೋಷನ್ಸ್ ಇದೆ, ಇಡೀ ಫ್ಯಾಮಿಲಿ ಬರಬೇಕು. ಯಾಕಂದರೆ ಇದರಲ್ಲಿ ಒಂದೊಳ್ಳೆ ಮೆಸೇಜ್ ಇದೆ. ಈ ಮೆಸೇಜು ಪ್ರತಿ ಮನೆಗೂ ತಲುಪಬೇಕು. ನಾನು ಏನು ಮೆಸೇಜ್ ಹೇಳೋಕೆ ಹೋಗ್ತಿದ್ದೀನಿ ಎಂಟೈರ್ ನನ್ನ ಸೊಸೈಟಿಗೆ ಅದನ್ನು ಏನೋ ನಾನು ಚೇಂಜ್ ಮಾಡ್ತೀನಿ ಅಂತ ದೊಡ್ಡದಾಗಿ ಹೋಗ್ತಾ ಇಲ್ಲ. ಅದರಲ್ಲಿ ಯಾರಾದರೂ ಒಬ್ಬರು 1% ಚೇಂಜಸ್ ಆದ್ರೂ ನಾವು ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಎಲ್ಲರೂ ದಯವಿಟ್ಟು ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ. ಯಾಕಂದರೆ ಈ ಸಿನಿಮಾ ಮಾಡಿರೋದೇ ಫ್ಯಾಮಿಲಿಗೋಸ್ಕರ, ಫೀಮೇಲಿಗೋಸ್ಕರ. ಲೇಡೀಸ್ ಮೊದಲು ಈ ಸಿನಿಮಾ ನೋಡಬೇಕು.